ಯಾರು ಇಷ್ಟವರೆಗೆ ಕೇಳದ ಆ ತರದ ಒಂದು ನಿಗೂಢವಾದ ಅಂದ್ರೆ ನಾಟ್ ಕಾಮನ್ ಯೂಸ್ ಅಂತ ಇನ್ಸ್ಟ್ರೂಮೆಂಟಲ್ ತಗೊಂಡವರು ಕಂಪೋಸ್ ಮಾಡಿದ್ದಾರೆ. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪದಕುಳಿ ಬಲೆ ಬಿರ್ದಿಗ ಬಲೆ ಬಲೆ ಮಾತೆರ್ನಾ ಬಲೆ. ಅದು ಕೊರಗ ಕಮ್ಯುನಿಟಿಯ ದೈವ ಆದ್ರೆ ಆ ಕೊರಗ ಜನಾಂಗದವರು ಯಾರು ಕರಿತಾ ಇಲ್ಲ. ಪಾಪ ಏನೋ ಅಥವಾ ಏನಿದ್ರು ಅದು ಕಳೀತದಂತೆ. ಅಜಲು ಪದ್ಧತಿ ಅಂತ ಇದೆ. ಮಯೂರವರ್ಮನನ್ನು ಸೋಲಿಸಿದನು. ಈ ಸಾಂಗ್ಸ್ ಬಗ್ಗೆ ಮಾತಾಡೋಣ ಸರ್, ಯಾಕಂದ್ರೆ ನೀವು ಒಬ್ಬ ರೈಟರ್ ಆಗಿ ಸೂಪರ್ ಹಿಟ್ ಸಾಂಗ್ ಕೊಟ್ಟಂಥವ್ರು. ಸೊ ಈ ಥರದ ಸಿನಿಮಾಗಳಿಗೆ ಗೀತೆಗಳು ಯಾವ ರೀತಿ ಇರ್ತವೆ ಹೇಗೆ ಅಂತ ಅದೊಂದು ದೊಡ್ಡ ನನಗೆ ಚಾಲೆಂಜಿಂಗ್ ಆಯ್ತು ಸರ್. ಯಾಕಂದರೆ ಅದು ಅಂದರೆ ನಾರ್ಮಲ್ ನಾವು ಅಲ್ಲೂ ಒಂದು ರೊಮ್ಯಾಂಟಿಕ್ ಸಾಂಗ್ ಇದೆ, ಬಟ್ ಒಂದು ಫೋಕ್ ಟಚ್ಚಲ್ಲಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಗೋಪಿ ಒಂದು ಅವ್ರೇನು ಮಾಡಿದ್ದಾರೆ ಅಂದರೆ ಲೈವ್ ಇನ್ಸ್ಟ್ರೂಮೆಂಟ್ಸನ್ನೇ ತಗೊಂಡಿದ್ದಾರೆ. ಯಾರು ಇಷ್ಟವರೆಗೆ ಕೇಳದ ಆ ಥರದ ಒಂದು ನಿಗೂಢವಾದ ಅಂದರೆ ಇಟ್ಸ್ ನಾಟ್ ಕಾಮನ್ ಯೂಸ್ ಅಂತ ಇನ್ಸ್ಟ್ರೂಮೆಂಟಲ್ಲಿ ತಗೊಂಡವರು ಕಂಪೋಸ್ ಮಾಡಿದ್ದಾರೆ. ರೇರ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿದ್ದಾರೆ. ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಬಟ್ ದ ಸೌಂಡಿಂಗ್ಸ್. ಲಿರಿಕ್ಸಲ್ಲಿ ಸೌಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಶಬ್ದಗಳನ್ನು ನಾವು ವಾಸ್ ವೆರಿ ಕನ್ವಿನ್ಸಿಂಗ್. 6 ಹಾಡುಗಳು ಕೂಡ ತುಂಬ ಒಂದು ಸಾಂಗ್, ಒಂದು ಸ್ಯಾನ್ಸ್ಕ್ರಿಟ್ ಸಾಂಗ್, ಅದು ಸುಮಾರು 7.5 ನಿಮಿಷ ಇದೆ. ಅದು ಶಂಕರ್ ಮಹಾದೇವನ್ ಹಾಡ್ತಾ ಇದ್ದಾರೆ. ಆ್ಯಂಡ್ ಮತ್ತು ಒಂದು ರೊಮ್ಯಾಂಟಿಕ್ ಆ್ಯಂಡ್ ಫೋಕ್ ಬೇಸ್ಡಲ್ಲಿ. ಆಮೇಲೆ ರೆಗ್ಯುಲರ್ ಪ್ಯಾಟರ್ನ್ ವರ್ಡನ್ನೆಲ್ಲ ನಾನು ಯೂಸ್ ಮಾಡಿಲ್ಲ. ಕನ್ನಡದ ವರ್ಡೇ ಇದೆ, ಹಿಂದಿಯಲ್ಲೂ ವರ್ಡ್ಗಳಿದೆ. 800 ಹಳೆ ಶಬ್ದಗಳನ್ನು, ನಾಟ್ ಎಕ್ಸಾಕ್ಟ್ಲಿ ಹಳೆ ಕನ್ನಡ. ಸಿ ಈಗ ಅದೊಂದು ಪೋರ್ಕುಳಿ ಅಂತ ಒಂದು ಶಬ್ದ ಇದೆ. ಪೋರ್ಕುಳಿ ಕೇಳಿದ್ರೆ ನೀವು, ಇಟ್ಸ್ ಎ ಕನ್ನಡ ವರ್ಡ್. ಓಕೆ. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪದಕುಳಿ ಅಂತ ಒಂದು ಲೈನ್ ಬರುತ್ತೆ. ಕೊರಪೊಳು ಅನ್ನುವಂಥದ್ದು ಕೊರಗಜ್ಜನ ತಾಯಿ ಹೆಸರು. ಓಕೆ. ಪೆರತ್ ಅನ್ನುವಂಥದ್ದು ಕೊರಗ ಸಮುದಾಯದವರ ಹುಡುಗಿ, ಅವಳು ಮೆಚೂರ್ ಆದಾಗ ಅವಳಿಗೆ ಒಂದು ಮಾಡುವಂಥ ಒಂದು ಕ್ರಿಯೆ, ಅದು ಎಲ್ಲ ಮಾಡ್ತಾರೆ. ಹುಡುಗಿ ಮೆಚೂರ್ ಆದಾಗ ಒಂದು ನಾವು ಇದು ಮಾಡ್ತೇವಲ್ಲ, ಶಾಸ್ತ್ರ ಮಾಡ್ತೇವಲ್ಲ, ಅವರ ಶಾಸ್ತ್ರಕ್ಕೆ ಪೆರತ ಅಂತ ಕರೀತಾರೆ ಅವರ ಭಾಷೆಯಲ್ಲಿ, ಕೊರಗ ಭಾಷೆಯಲ್ಲಿ. ಆ ಪೆರತದಲ್ಲಿ ಏನು ಮಾಡ್ತಾರೆ, ಬಾಳೆ ಗಿಡದ ಅಡಿಯಲ್ಲಿ ಹುಡುಗಿಯನ್ನು ಕೂರಿಸಿ 5 ಕೊಡ ನೀರು ಹೊಯ್ತಾರೆ. ಅದು ಅವರ ಮದುವೆಯಲ್ಲಿ ಏನಂದರೆ, ಮದುಮಗಳನ್ನು ತೆಂಗಿನ ಮರದ ಅಡಿಯಲ್ಲಿ ಕೂರಿಸಿ 7 ಕೊಡ ನೀರು ಹೊಯ್ತಾರೆ. ಸೊ ದಿಸ್ ದ ಡಿಫ್ರೆನ್ಸ್. ಇದೆಲ್ಲ ಸ್ಟಡಿಯಲ್ಲಿ ಹೋಗಿರುವಂಥದ್ದು ಅದು. ಸೊ ಈ ಅಂದರೆ ಆ ಪೆರತಕ್ಕೆ ಕ್ರಿಯೆಗೆ ನಾನು ಅದನ್ನು ಬೇರೆ ಯಾವುದೋ ಏನು ನಮ್ಮ ಸ್ವಚ್ಛ ಕನ್ನಡದಲ್ಲಿ ನಾನು ಅದನ್ನು ಯೂಸ್ ಮಾಡಿದೆ. ಸ್ವಲ್ಪ ಕೊರಗ ಭಾಷೆಯ ಶಬ್ದಗಳನ್ನು ಕೂಡ ನಾನು ಯೂಸ್ ಮಾಡಿಕೊಂಡು ಸಾಹಿತ್ಯವನ್ನು, ಕತೆಗೆ ಪೂರಕ ಸಾಹಿತ್ಯಗಳನ್ನು. ಪೋರ್ಕುಳಿ ಪೆರತದಲ್ಲಿ ಕೊರಪೊಳಿಗೆ ಪದಕುಳಿ. ಪೋರ್ಕುಳಿ ಆ ವರ್ಡ್ ಅದು ಕನ್ನಡ ಶಬ್ದವೇ. ನಾನು ಕೇಳಿದರೆ ಇದು ಕನ್ನಡ ಶಬ್ದವಾ ಅಂತ ಕೇಳ್ತಾ ಇದ್ದಾರೆ. ಸೊ ಖಂಡಿತ ನೀವು ಬೇಕಾದ್ರೆ ಹುಡುಕಿ ಪೋರ್ಕುಳಿಯ ಅಂದರೆ ಈ ಫ್ರಿಕ್ಷನ್, ಅವರ 2 ಫ್ಯಾಮಿಲಿಯ ನಡುವಲ್ಲಿ ಒಂದು ಫ್ರಿಕ್ಷನ್ ಬರುತ್ತೆ, ಹುಡುಗನ ಮತ್ತು ಹುಡುಗಿಯ ಫ್ಯಾಮಿಲಿ. ಆ ಫ್ರಿಕ್ಷನ್ಗೆ ಅದೇನು ಸ್ಪರ್ಧಾತ್ಮಕವಾಗಿ ಅವರು ಪೆರತ ಕ್ರಿಯೆಯನ್ನು ನಡೀತಾರೆ, ಅದು ಪೋರ್ಕುಳಿ. ಪದಕುಳಿ ಅಂದರೆ ಅವಳಿಗೆ ನೋವು, ಕನ್ನಡ ವರ್ಡ್ ಅದು ಕೂಡ. ಸೊ ಈ ಥರ ನಾನು ಬೇರೆ ಒಂದು ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು, ಆಮೇಲೆ ಕೊರಗ ಭಾಷೆಯವರ ಇದನ್ನು ಒಂದು ಬಲೆ ಬಿರ್ದಿಗ ಬಲೆ ಬಲೆ ಮಾತೆರ್ನಾ ಬಲೆ. ತುಳುವಲ್ಲಿ ಮಾತೆರ್ಲಾ ಅಂತ ಹೇಳಿ, ಎಲ್ಲರನ್ನು ಮಾತೆರ್ಲಾ ಅಂತ ತುಳುವಲ್ಲಿ ಹೇಳ್ತೀವಿ. ಕೊರಗ ಭಾಷೆ ಸುಮಾರಷ್ಟು ತುಳುವಿಗೆ ಸಿಮಿಲರ್ ಆಗಿದೆ, ಸಾಮ್ಯತೆ ಇದೆ. ಇವರು ಮಾತೆರ್ನಾ ಹೇಳ್ತಾರೆ, ಮಾತೆರ್ನಾ. ತುಳುವಲ್ಲಿ ಮಾತೆರ್ಲಾ, ಇವರು ಮಾತೆರ್ನಾ. ಸೊ ಕೆಲವು ಅವರ ವರ್ಡ್ಗಳನ್ನೆಲ್ಲ ನಾನು ಅವ್ರ ಹತ್ರ ಕೇಳಿ ಇದು ಮಾಡ್ತೇನೆ. ಆ್ಯಂಡ್ ಆ ಜನಾಂಗದ ಬಗ್ಗೆ ನನಗೆ ಅವ್ರು ಹೇಳಲೇಬೇಕು. ಇಷ್ಟು ಒಳ್ಳೆಯವರು, ಇಷ್ಟು ಮುಗ್ಧರು. ಅವ್ರಿಗೆ ಗೊತ್ತಿತ್ತು ಅವರ ಕೊರಗ ದೈವವನ್ನು ಬೇರೆ ಬೇರೆ ರೀತಿಯಲ್ಲಿ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಅದು ನಮ್ಮ ದೈವದ ರೀತಿಯಲ್ಲಿ ಅವರು ಅದನ್ನು ಟ್ರೀಟ್ ಮಾಡ್ತಾ ಇಲ್ಲ. ಆ್ಯಂಡ್ ಇವತ್ತು ಕೊರಗಜ್ಜನನ್ನು ಎಲ್ಲ ಕಡೆ ಆರಾಧನೆ ಮಾಡಿ ಅದು ಕೊರಗ ಕಮ್ಯುನಿಟಿಯ ದೈವ ಆದರೂ ಆ ಕೊರಗ ಜನಾಂಗದವ್ರನ್ನ ಯಾರೂ ಕರಿತಾ ಇಲ್ಲ. ಅದು ನನಗೆ ಭಾಳ ಬೇಸರ ಆಗ್ತಾ ಇದೆ. ದೈವ ಬೇಕು ಇವರಿಗೆ. ಆ ಜನಾಂಗವನ್ನು ಬಹಳ ಕೆಟ್ಟ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸತ್ತ ಪ್ರಾಣಿಗಳನ್ನು ತಗೊಂಡು ಹೋಗ್ಲಿಕ್ಕೆ, ಇಲ್ಲ ತಿಂದು ಮದುವೆಗಳೆಲ್ಲ ತಿಂದು ನಾವು ಎಂಜಲೆಯಲ್ಲಿ ಊಟ ಮಾಡಿದ್ರೆ ಅದನ್ನು ತಗೊಂಡೋಗ್ಲಿ, ಅಥವಾ ಅದನ್ನು ತಿನ್ನಿಸ್ಲಿಕ್ಕೆ ಅವ್ರು ಅದನ್ನು ತಿಂದರೆ ಇವರಿಗೆ ಇದಂತೆ ಏನೋ, ಇವರ ಪುನೋತಿನಿಕಲ್ನ ಲೈಕ್ ಏನೋ ಇವರ ಪಾಪ ಏನೋ ಅಥವಾ ಏನೋ ಇದ್ರೆ ಅದು ಕಳೀತದಂತೆ. ಈ ಥರ ಎಲ್ಲ ಇದ್ರ ರೀತಿಯಲ್ಲಿ ಆ ಜನಾಂಗದವರನ್ನು ಬಹಳ. ಆದರೆ ಸರ್ಕಾರ ಅದನ್ನು ಬ್ಯಾನ್ ಮಾಡಿದೆ, ಅದನ್ನು ಮೀರಿ ನಡೀತಾ ಇದೆ. ಅದೇ ಕೆಲವು ಕಡೆ ಎಲ್ಲ ಅಸ್ಪೃಶ್ಯತೆ ಇದೆ ಅಂತಂದ್ರೆ ಹಂಗೇನೆ. ಅಸ್ಪೃಶ್ಯತೆಗಿಂತ ಕೀಳ. ಓಕೆ. ಅಸ್ಪೃಶ್ಯನ ದೇವಸ್ಥಾನದ ಒಳಗೆ ಬರಬೇಡ, ಮುಟ್ಟಬೇಡ, ಅದಲ್ಲ. ನಾಟ್ ದ್ಯಾಟ್. ಇವರು ಊಟ ಮಾಡಿದ್ದನ್ನು ಬಿಸಾಕಿದ ಎಂಜಲ್ ಎಲೆಯನ್ನು ಇವ್ರು ತಿನ್ಬೇಕಂತೆ. ಅಜಲು ಪದ್ಧತಿ ಅಂತ ಇದೆ. ಅಜಲು ಸರ್ಕಾರ ಅಜಲು ಪದ್ಧತಿ ಬ್ಯಾನ್ ಮಾಡಿದೆ. ಬ್ಯಾನ್ ಮಾಡಿದೆ. ಆದರೂ ಕೂಡ ಕೆಲವರು
ಸೊ ಇನ್ನೂ ಕೂಡ ಹಾಗೆ ಇದ್ದಾರೆ. ಹಾಗೆ ಮಾಡ್ತಾ ಇದ್ದಾರೆ. ಅಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಡಾಕ್ಟರ್ ಇದ್ದಾರೆ, ಅವರ ಜನಾಂಗದಲ್ಲೂ ಸಾಹಿತಿಗಳಿದ್ದಾರೆ. ಒಬ್ರು ಬಾಬು ಪಾಂಗಾಳ ಅಂತ ಮೊನ್ನೆ ಸಾಹಿತ್ಯ ಸಮ್ಮೇಳನಕ್ಕೆ ಅವರ ಅಧ್ಯಕ್ಷರು ಕೂಡ ಆಗಿದ್ರು. ಅವರು ಒಳ್ಳೊಳ್ಳೆಯವರು ಪ್ರತಿಭೆಗಳು ಅಲ್ಲಿ ಅವರು ಪ್ರತಿಭಾನ್ವಿತ ಇದ್ದಾರೆ. ಬಟ್ ಅವರನ್ನು ಯಾವ ರೀತಿಯಲ್ಲಿ ಅವರನ್ನು ಇದು ಮಾಡಿದ್ದಾರೆ, ದೂರ ಇಟ್ಟಿದ್ದಾರೆ ಗೊತ್ತಿಲ್ಲ. ಇನ್ನೊಂದು ನನ್ನ ಸ್ಟಡಿ ಟೈಮಲ್ಲಿ ಗೊತ್ತಾಯ್ತು ನನಗೆ, ಅವರಲ್ಲಿ ಒಬ್ಬ ಹಿಬಾಶಿಕ ಅಂತ ಒಬ್ಬ ರಾಜ ಇದ್ದ, ಕೊರಗ ಕಮ್ಯುನಿಟಿಯ ರಾಜ ಹಿಬಾಶಿಕ. ಅವನು ನಮ್ಮ ಎಂಟೈರ್ ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಇದನ್ನು ಆಳ್ತಾ ಇದ್ದ. ಮಯೂರವರ್ಮನನ್ನು ಸೋಲಿಸಿದನು ಅವನು. ಇತಿಹಾಸದಲ್ಲಿ ಇದೆ ಅದು ಹಿಬಾಶಿಕನ ಬಗ್ಗೆ. ಆದ್ರೆ ಅದೇ ಜನಾಂಗ ಇವತ್ತು ಕಾಡಲ್ಲಿ ಅವ್ರು ಬೇರೆಯವ್ರ ಮುಂದೆ ಭಾಷೆ ಮಾತಾಡೋಲ್ಲ. ಮೇ ಬಿ ಈ ರೀಸನ್ ಇರ್ಬೋದು. ಮಯೂರವರ್ಮ ಆಮೇಲೆ ಬಂದು ಇವ್ರನ್ನ ಸೋಲಿಸಿ ಇವ್ರನ್ನ ಓಡಿಸಿದ್ರು. ಇವರೆಲ್ಲ ಒಮ್ಮೆ ಯುದ್ಧ ಗೆದ್ಮೇಲೆನು ಇವರು ಗೆರಿಲ್ಲಾ ವಾರ್ ಮಾಡಿಲ್ಲ. ಸಮುದಾಯ ಕಮ್ಮಿನದು. ಏನು ಸಮುದಾಯ ತುಂಬಾ ಕಡಿಮೆ ಸಮುದಾಯ. ಹೌದು, ಮಂಗಳೂರಿನ ಚಿಕ್ಕ 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 ಸಮುದಾಯಗಳೇ ಇರ್ತಾರೆ. ಬೆಸ್ತರದೊಂದು ಕಮ್ಯುನಿಟಿ, ಅದು ಇದು ಅಂತ, ಬಡಗಿಗಳು, ಎಣ್ಣೆ ಬೇರೆ ಬೇರೆ ಕಮ್ಯುನಿಟಿ ಇರ್ತಾರೆ. ಇವ್ರನ್ನ ಬಹುಶಃ ಇವರು ಆಮೇಲೆ ಕಾಡಲ್ಲಿ ಹೋಗಿ ಸೇರಿಕೊಂಡ್ರು. ನಮ್ಮನ್ನು ಯಾರು ಹಿಡಿಲಿಕ್ಕೆ ಬರ್ಬೋದು, ಹೊಡಿಬಹುದು ಅಂತ ಹೇಳಿ ಹೆದರ್ಕೊಂಡು ಕಾಡೊಳಗೆ ಸೇರಿರ್ಬೋದು. ಅದಕ್ಕೋಸ್ಕರ ತಮ್ಮ ಇರುವಿಗೆ ತಿಳಿಬಾರ್ದು ಅಂತ ಅವರು ಬೇರೆಯವ್ರ ಮುಂದೆ ತಮ್ಮ ಭಾಷೆಯಲ್ಲಿ ಮಾತಾಡಲಿಲ್ಲ. ಅದು ಈಗಲೂ ಇದೆ, ಅವರು ಬೇರೆಯವ್ರ ಮುಂದೆ ಕೊರಗ ಭಾಷೆಯಲ್ಲಿ ಮಾತಾಡಲ್ಲ. ಈಗ ಫಸ್ಟ್ ಕೊರಗ ಭಾಷೆಯ ಸಾಹಿತ್ಯಗಳು ಈ ನನ್ನ ಸಿನಿಮಾ ಆದ್ಮೇಲೆ ಎಲ್ಲ ಒಂದೊಂದು ಬರ್ತಾ ಇದ್ರೆ ಹೇಳಿ ಖುಷಿ ಆಗ್ತಾ ಇದೆ. ಬೆಳಗ್ಗೆ ಬಂದ್ರೆ ಅದೊಂದು ಸಾರ್ಥಕ ನೀವು ಸಿನಿಮಾ ಮಾಡಿದ್ದಕ್ಕೂ. ಆಮೇಲೆ ಅವ್ರು ನನಗೆ ಸಿನಿಮಾ ಹೋಗೋ ಮುಂಚೆ ನಾನು ಇದು ಹೇಳುವಾಗ, ಬೇಡ ನೀವೆಲ್ಲ ಸಿನಿಮಾ ಮಾಡಿದ್ರೆ ನಮ್ಮ ತಾನಿಯನ್ನು ಬೇರೆ ರೀತಿಯಲ್ಲಿ ತೋರಿಸ್ತೀರಾ, ನಮ್ಮ ತಾನಿ ಹಾಗಿರಲಿಲ್ಲ. ನಾನು ಡಿಸ್ಕಷನ್ ಆಯ್ತು ಸಾಕಷ್ಟು. ನಮ್ಮ ತಾನಿಯ ಅಲ್ಲ, ನಾವೆಲ್ಲ ಆಮೆ ತಿಂತೇವೆ, ನಮ್ಮ ದೈವಿಗೆ ಆಮೆ ಅಂದ್ರೆ ಇಷ್ಟ. ನಾನು ಅವರಿಗೆ ಒಂದು ಹೇಳಿದೆ, ಈಗ ಈಶ್ವರನನ್ನ ಅಥವಾ ಈಗ ನಾವು ಭೂತಕೋಲ, ಬೇರೆ ಕಡೆಯವರು ಬ್ರಾಹ್ಮಣರು ಭೂತಕೋಲ ಮಾಡುವಾಗ ಗುಳಿಗನಿಗೆ ಕುಂಬಳಕಾಯಿ ಕೊಡ್ತಾರೆ, ಬೇರೆಯವರು ಮಾಡುವಾಗ ನಾನ್ ವೆಜ್ ಕೋಳಿ ಕಟ್ ಮಾಡ್ತಾರೆ. ಸೊ ನಾವ್ ಏನ್ ತಿಂತೇವೆ ಅದನ್ನು ಕೊಡುವಂಥದ್ದು. ಅದೇನು ತಿನ್ನಲ್ಲ ಅಲ್ವಾ. ಸೊ ನೀವು ಆಮೆ ತಿಂತೀರಾ, ನೀವು ಆಮೆ ಕೊಡಿ. ಕೋಳಿ ತಿನ್ನುವವರು ಕೋಳಿ ಕೊಟ್ಟು ಕೊರಗಜ್ಜನಿಗೆ ಇದು ಮಾಡಲಿ, ಸೇವೆ ಅಂತ ಕೊರಗಜ್ಜನಿಗೆ ಆಗ್ತಾ ಇರುತ್ತೆ ಅಂತ ಹೇಳಿದೆಲ್ಲ ಡಿಸ್ಕಷನ್ ಆದ್ಮೇಲೆ ಅವ್ರು ನನ್ನ ಕರೆದ್ರು. ಅವರೊಂದು ನಿಗೂಢ ಒಂದು ಜಾಗಕ್ಕೆ ನನ್ನ ಕರೆದು, ಒಂದು ಅವರ ಹಿರಿಯರೆಲ್ಲ ಬಂದಿದ್ರು, ಎಲ್ಲ ಕರೆಸಿ ಈ ಥರ ಹಾಗಾದ್ರೆ ನಾವು ಹೇಳುವ ಕೊರಗಜ್ಜನ ಕಥೆ ನೀವು ತಗೊಳ್ತೀವಿ. ಯಾಕಂದ್ರೆ ನನಗೆ ಗೊತ್ತಿತ್ತು ಈ ಲಿಟ್ರೇಚರ್ ಏನಿದೆ. ಹೆಚ್ಚು ಕಡೆ ಈಗ ನನ್ನ ಕೆಲವು ಕಡೆ ಕೊರಗಜ್ಜನಿಗೆ 2 ಕಲ್ಲು ಇಟ್ಟಿರ್ತಾರೆ, ಅದು ತಾಯಿಯ ಹೆಂಡತಿ ಅಂತಲೂ ಜನರಿಗೆ ಗೊತ್ತಿಲ್ಲ, ಆರ್ಗನೈಸರ್ಗೆ ಅದನ್ನು ನಡೆಸುವವರಿಗೆ ಕೂಡ ಗೊತ್ತಿರಲ್ಲ. ಇಷ್ಟು ಅದರ ಬಗ್ಗೆ ಭಾಳ ಕನ್ಫ್ಯೂಷನ್ಸ್ ಇದೆ. ಇವರು ಆಮೇಲೆ ಹೇಳಿದರು, ಓಕೆ ನಾನು ನಿಮ್ಗೆ ಹೇಳ್ತೇವೆ. ಅವತ್ತಿಗೆ ಮುಂದೆ ಪ್ರಾರ್ಥನೆ ಮಾಡಿ ಒಂದು ಎಲೆ ಎಲ್ಲ ಹಾರಿಸಿದ್ರು. ಅದು ಸ್ಟ್ರೈಟಾಗಿ ಬಿದ್ದರಷ್ಟೇ ನಿಮ್ಗೆ ಹೇಳ್ತೀವಂತ. ಅದೇನೋ ನನಗೆ ಅದು ಕರೆಕ್ಟಾಗಿ ಬಿತ್ತು. ಅವರು ಎಲ್ಲ ಕೊರಗಜ್ಜ ಯಾರು, ಅವರ ತಾಯಿ ತಂದೆ, ಅವರೆಲ್ಲಿದ್ದರು, ಎಲ್ಲ ವಿಚಾರಗಳನ್ನು ನನಗೆ ಹೇಳಿದರು. ಪೂಜೆ ಎಲ್ಲ ಮಾಡಿದರು, ಡೋಳೆಲ್ಲ ಹೊಡೆದು ರಾತ್ರಿ. ಆ್ಯಂಡ್ ಒಂದೇ ₹1 ತಗೊಂಡಿಲ್ಲ. ಇಷ್ಟು ಮಾಡಿ ಒಂದೇ ₹1 ಅವ್ರನ್ನ